ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಪ್ರತಿಬಿಂಬ ನನ್ನ ಸಾಧನೆ 6ನೇ ದಿನದಿಂದ ಹಿಡಿದು ಕೊನೆಯ ದಿನದವರೆಗೂ ಯಾವ ರೀತಿ ಮೌಲ್ಯಮಾಪನವನ್ನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮೌಲ್ಯಮಾಪನ ಹಾಳೆಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನ ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ, ಪ್ರತಿಬಿಂಬ ತರಗತಿಯಲ್ಲಿನ ನಿರಂತರ ಮೌಲ್ಯಮಾಪನ ಅಂತಕ್ಕಂಥದ್ದು. ಅಂದರೆ ಪ್ರತಿಬಿಂಬ ಅಂದರೆ ಏನಪ್ಪ ಅಂತೇಳಿದರೆ, ಇದನ್ನು 6ನೇ ದಿನ ಪ್ರತಿ ಶನಿವಾರ ಈ ಒಂದು ಮೌಲ್ಯಮಾಪನವನ್ನು ಕೈಗೊಳ್ತೀವಿ. ಇದು ನಿರಂತರ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರುತ್ತೆ. ಯಾವ ರೀತಿ ಮೌಲ್ಯಮಾಪನವನ್ನು ಮಾಡ್ತೀವಿ ಅಂತೇಳಿದರೆ, ವಿವಿಧ ತಂತ್ರಗಳ ಮೂಲಕ, ಅಂದರೆ ವೀಕ್ಷಣೆ, ತಪಶೀಲು ಪಟ್ಟಿ, ಮಕ್ಕಳು ಮಾಡಿದ ಅಭ್ಯಾಸ ಹಾಳೆಗಳು, ವಿಡಿಯೋ ಆಡಿಯೋ ತುಣುಕುಗಳು, ಸಾಂದರ್ಭಿಕ ಟಿಪ್ಪಣಿಗಳು ಮತ್ತು ಮೌಲ್ಯಮಾಪನ ದತ್ತಾಂಶವನ್ನು ಪುನರಾವಲೋಕನ ಇಲ್ಲಿ ಮಾಡಲಾಗುತ್ತೆ. ಪ್ರತಿ ಮಗುವಿನ ವೈಯಕ್ತಿಕ ಅಗತ್ಯತೆಗೆ ಅನುಗುಣವಾಗಿ ಮುಂದಿನ ವಾರದ ಕಲಿಕಾ ಪ್ರಕ್ರಿಯೆಯನ್ನು ಯೋಜಿಸಲಾಗುತ್ತೆ. ಅಂದರೆ ಈ ವಾರ 6ನೇ ದಿನ ಮುಂದೆ ನಡೀತಕ್ಕಂಥ ದಿನಗಳಿಗೆ ಸಂಬಂಧಪಟ್ಟಂಥ ಕಲಿಕಾ ಪ್ರಕ್ರಿಯೆಗಳನ್ನು ಇಲ್ಲಿ ಯೋಜನೆಯನ್ನು ಮಾಡಲಾಗುತ್ತೆ. ಕಲಿಕೆಯ 3 ಅಭಿವೃದ್ಧಿ ಗುರಿಗಳಲ್ಲಿ ಸಾಧನೆಯ ಮೌಲ್ಯಮಾಪನವನ್ನು ಪುನರಾವಲೋಕನವನ್ನು ಮಾಡಲಾಗುತ್ತೆ. ಅಂದರೆ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್, ತೊಡಗಿಸಿಕೊಂಡ ಕಲಿಕಾರ್ಥಿಗಳು ಮತ್ತು ಪರಿಣಾಮಕಾರಿ ಕಲಿಕೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ. ಸೊ ಈ ಒಂದು ಕಲಿಕಾ ಹಾಳೆಯಲ್ಲಿ ಇಲ್ಲಿ ಬರೀಬೇಕಾಗುತ್ತೆ, ಮಗುವಿನ ಸಾಧನೆ ಕುರಿತು ಶಿಕ್ಷಕರ ಪ್ರತಿಕ್ರಿಯೆಯನ್ನು ನಮೂದಿಸಿ ಅಂತೇಳಿ. ಅದೇ ಈ 3 ಟೂಲ್ಸ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಮಗುವಿನ ಸಾಧನೆಯನ್ನು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಈ ನಮೂನೆಯಲ್ಲಿ ಈ ನಮೂನೆ 6ನೇ ದಿನ ಮತ್ತು 12ನೇ ದಿನ ಮತ್ತು 12ನೇ ದಿನಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಕ್ಕಂಥದ್ದು. ಇನ್ನು 18ನೇ ದಿನದ ಮೌಲ್ಯಮಾಪನದ ನನ್ನ ಸಾಧನೆಯ ಹಾಳೆಯನ್ನು ನಾವು ನೋಡಿದರೆ, ಇಲ್ಲಿ ಕಲಿಕಾ ಫಲಗಳನ್ನು ಕೊಡಲಾಗಿದೆ. ಆ ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತೆ ಅಪರೂಪಕ್ಕೆ, ಕೆಲವೊಮ್ಮೆ ಮತ್ತು ಯಾವಾಗಲೂ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ರೈಟ್ ಮಾರ್ಕನ್ನು ನಾವು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಮೊದಲನೇ ಕಲಿಕಾ ಫಲವನ್ನು ನಾವು ನೋಡಿದರೆ, ಪ್ರಾಸ ಪದ್ಯಗಳನ್ನು ಅಥವಾ ಹಾಡುಗಳನ್ನು ಹಾಡುತ್ತಾ ಆನಂದಿಸುವರು. ಸೊ ಇದು ಪ್ರತಿನಿತ್ಯ ಇತ್ತು ಅಂತೇಳಿದರೆ ಯಾವಾಗಲೂ ಹಾಕಬೇಕಾಗುತ್ತೆ. ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಮ್ಮೆ ಹೇಳೋದಿಲ್ಲ ಅಂದರೆ ಅದಕ್ಕೆ ಹಾಕಬೇಕಾಗತ್ತೆ. ಅಪರೂಪಕ್ಕೆ ಯಾವಾಗಲೂ ಒಂದ್ಸಲ ಹೇಳ್ತಾರೆ ಅಂತಂದರೆ ಅಪರೂಪಕ್ಕೆ ನಾವು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿ ಇಲ್ಲಿ 10 ಟೂಲ್ಸ್ಗಳನ್ನ ಕೊಡಲಾಗಿದೆ. ಅದೇ ರೀತಿ 24ನೇ ದಿನಕ್ಕೂ ಕೂಡ ನಾವು ನೋಡಿದಂತೆ, ಸೊ ಇಲ್ಲೂ ಕೂಡ ಇರ್ತಕ್ಕಂಥ ಒಂದು ಕಲಿಕಾ ಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡ್ಬೋದು. ಇದು 24ನೇ ದಿನದ ಒಂದು ನನ್ನ ಸಾಧನೆಯ ಪ್ರತಿಬಿಂಬದ ಕಲಿಕಾ ಹಾಳೆ ಆಗಿದೆ ಅಂತಕ್ಕಂಥದ್ದು, ಮೌಲ್ಯಮಾಪನದ ಹಾಳೆ. ನಂತರ 30ನೇ ದಿನದ್ದು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನಮೂದು ಮಾಡ್ತಾ ಮಗುವಿನ ಒಂದು ಚೈಲ್ಡ್ ಪ್ರೊಫೈಲ್ ಏನಿದೆ ಅದರಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಇನ್ನು 36ನೇ ದಿನದ ಕೊನೆಯ ವಾರಕ್ಕೆ ಸಂಬಂಧಪಟ್ಟಂಥ ಒಂದು ಮೌಲ್ಯಮಾಪನ ಹಾಳೆ ಇದಾಗಿರುತ್ತೆ ಅಂತಕ್ಕಂಥದ್ದು. ನಂತರ ವಿದ್ಯಾಪ್ರವೇಶದ ಅಂತಿಮ ಮೌಲ್ಯಮಾಪನ ಅಂತಕ್ಕಂಥದ್ದು ಬರುತ್ತೆ. ಈ ಅಂತಿಮ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಒಟ್ಟಾರೆಯಾಗಿ 36ನೇ ದಿನ, 30ನೇ ದಿನ, 24ನೇ ದಿನ, 18ನೇ ದಿನ, 12ನೇ ದಿನ, 6ನೇ ದಿನ ನಾವು ಏನು ಮಾಡಬೇಕಾಗುತ್ತೆ, ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರತಿಬಿಂಬ ಚಟುವಟಿಕೆಯನ್ನು ನಾವು ಮಾಡಬೇಕಾಗುತ್ತೆ. ಇದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲರ್ನಿಂಗ್ ಟೂಲ್ಸ್ ಆಗಿರುತ್ತೆ ಅಂತಕ್ಕಂಥದ್ದು, ಅಸೆಸ್ಮೆಂಟ್ ಟೂಲ್ಸ್ ಅಂತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರೂ ಕೂಡ ನಮಸ್ತೆ.